ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಾಕ್ಸ್ ಸಮೋಸ ಹೇಗೆ ಮಾಡೋದು ಅಂತೇಳಿ ನೋಡುವ. ತುಂಬ ಸಿಂಪಲ್ ಆಗಿ ಮಾಡ್ಬೋದು. ನೀರುಳ್ಳಿ, ಟೊಮೆಟೊ ಯಾವುದನ್ನೇ ಯೂಸ್ ಮಾಡದೆ ಈ ಸಮೋಸವು ಎಲ್ಲರಿಗೂ ಇಷ್ಟ ಆಗ್ತದೆ. ಹಾಗಾಗಿ ಟ್ರೈ ಮಾಡಿ ನೋಡಿ. ಫಸ್ಟಿಗೆ ನಾನು ಬೋನ್ಲೆಸ್ ಚಿಕನ್ ತೆಗೆದಿದ್ದೇನೆ. ಇಲ್ಲಿ ನಾನು 300 ಗ್ರಾಮ್ ಚಿಕನ್ ಯೂಸ್ ಮಾಡ್ತಿದ್ದೇನೆ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಸಮೋಸ ಮಾಡ್ತೀರಿ ಅಂದರೆ ಬಾಕ್ಸ್ ಸಮೋಸ ಮಾಡ್ತೀರಿ ಅಷ್ಟು ಕ್ವಾಂಟಿಟಿಗೆ ಅನುಸಾರವಾಗಿ ನೀವು ಚಿಕನ್ ತೆಗೆದ್ರಾಯ್ತು. ನೋಡಿ, ಫಸ್ಟಿಗೆ ಚಿಕನ್ ಅನ್ನು ಒಂದು ಪಾತ್ರೆಗೆ ಇಟ್ಟು ಅದಕ್ಕೆ 1 ಸ್ಪೂನು ಪೆಪ್ಪರ್ ಹಾಕ್ತೇನೆ. ನೀವು ಪೆಪ್ಪರ್ ಅಂದರೆ ಕರಿಮೆಣಸು ಹುಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಕರಿಮೆಣಸು ಹುಡಿ ಬದಲು ಫುಲ್ ಪೆಪ್ಪರೇ ಹಾಕ್ತಿದ್ದೇನೆ. ಮತ್ತು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ನಾವು ಯಾವತ್ತು ಸ್ನ್ಯಾಕ್ ಮಾಡುವಾಗ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕಬೇಕು. ಸ್ನ್ಯಾಕ್ ಐಟಮ್ಗೆ ಉಪ್ಪು ಜಾಸ್ತಿ ಆದರೆ ಅದರ ಟೇಸ್ಟ್ ಫುಲ್ಲು ಚೇಂಜ್ ಆಗ್ತದೆ. ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕಿ. ಫಸ್ಟಿಗೆ ಸ್ವಲ್ಪ ಹಾಕಿ ನಂತರ ನೀವು ಮಸಾಲೆ ಮಾಡುವಾಗ ಹಾಕಿದ್ರಾಯ್ತು. ಇಲ್ಲಿ ನಾನು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತೇನೆ ಮತ್ತು 1/4 ಕಪ್ಪಿನಷ್ಟು ನೀರು ಹಾಕ್ತೇನೆ. ನೀರು ಹಾಕಿ ಚೆನ್ನಾಗಿ ಚಿಕನ್ ಬೇಯಿಸುವ ನಾವು. ನೋಡಿ, ನೀರು ಡ್ರೈ ಆಗಬೇಕು. ಇದರಲ್ಲಿ ಸ್ವಲ್ಪ ನೀರಿದೆ ನೋಡಿ, ಸ್ವಲ್ಪ ಹೊತ್ತಿದ್ದು ಡ್ರೈ ಆಗಲಿ. ಹಾಗೆಯೇ ಚಿಕನ್ ಕರೆಕ್ಟಾಗಿ ಬೇಯಬೇಕು. ನೋಡಿ, ಇಲ್ಲಿ ನಾನು ಫ್ಲೇಮ್ ಆಫ್ ಮಾಡ್ತೇನೆ. ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಈ ನೀರು ಕೂಡ ಹೋಗ್ತದೆ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಜಸ್ಟ್ ಕ್ರಷ್ ಮಾಡಿ ತೆಗಿಬೇಕು. ಪೆಪ್ಪರ್ ಬಾಯಿಗೆ ಸಿಕ್ಕುವಾಗ ಕೆಲವರಿಗೆ ಇಷ್ಟ ಇರಲ್ಲ. ಹಾಗಿದ್ದವರು ಪೆಪ್ಪರ್ ಹುಡಿಯೇ ಹಾಕಿ. ನಾನು ಮಾತ್ರ ಇಲ್ಲಿ ಇಡೀ ಪೆಪ್ಪರನ್ನೇ ಹಾಕಿದ್ದೇನೆ, ಫುಲ್ ಪೆಪ್ಪರನ್ನೇ. ಮತ್ತು ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀವು 1 ಸ್ಪೂನ್ನಷ್ಟು ಸನ್ಫ್ಲವರ್ ಆಯಿಲ್ ಹಾಕಬೇಕು. ಸ್ನ್ಯಾಕ್ ಮಾಡುವಾಗ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಅದರ ಟೇಸ್ಟ್ ಫುಲ್ ಚೇಂಜ್ ಆಗ್ತದೆ. ಹಾಗಾಗಿ ಸನ್ಫ್ಲವರ್ ಆಯಿಲನ್ನೇ ಯೂಸ್ ಮಾಡಿ. ನಂತರ ನೋಡಿ, ಇದಕ್ಕೆ ನಾನು 3 ಕಾಯಿಮೆಣಸು ಮತ್ತು 3 ಎಸಳು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಕಾಯಿಮೆಣಸು ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಬೋದು. ನಾನಿಲ್ಲಿ 3 ಹಾಕಿದ್ದೇನೆ. ಮತ್ತು 1 ಸ್ಪೂನ್ ಮೈದಾ ಹುಡಿಯನ್ನು ಹಾಕಿ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಎಣ್ಣೆ, ಬೆಳ್ಳುಳ್ಳಿ ಮತ್ತು ಕಾಯಿಮೆಣಸು ಇದರೊಂದಿಗೆ ಮೈದಾ ಹುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹೀಗೆ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ 1 ಗ್ಲಾಸು ಅಂದರೆ 1/4 ಗ್ಲಾಸಿನಷ್ಟು ಹಾಲನ್ನು ಹಾಕುವ. ಹಾಲನ್ನು ಹಾಕಿ ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ. ನಂತರ ನೋಡಿ, ಅದೇ ಗ್ಲಾಸಿಗೆ ನಾನು ಅರ್ಧದಷ್ಟು ನೀರನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತೇನೆ. ಬೇಕಾದರೆ ನೀವು ಹಾಲನ್ನು ಹಾಕುವಾಗ ಜಾಸ್ತಿನೇ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ 1 ಗ್ಲಾಸ್ ಹಾಲಿಗೆ ಅರ್ಧ ಗ್ಲಾಸಿನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ತೇನೆ. ಹೀಗೆ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಕ್ಯಾರೆಟ್ ಹಾಕಲಿಕ್ಕಿದೆ. ಕ್ಯಾರೆಟ್ ಮೇಯ್ನಾಗಿ ನಾವು ತುರಿದಿಟ್ಟ ಕ್ಯಾರೆಟನ್ನೇ ಇಲ್ಲಿ ಉಪಯೋಗಿಸಬೇಕು. ಅಂದರೆ ನಾವು ಕಟ್ ಮಾಡಿದ ಕ್ಯಾರೆಟ್ಗಿಂತ ಇಲ್ಲಿ ತುರಿದಿಟ್ಟ ಕ್ಯಾರೆಟ್ ಇದಕ್ಕೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಹಾಗಾಗಿ ಮೇಯ್ನಾಗಿ ನೀವು ಇಲ್ಲಿ ತುರಿದಿಟ್ಟ ಕ್ಯಾರೆಟನ್ನೇ ಯೂಸ್ ಮಾಡಲಿಕ್ಕೆ ನೋಡಿಕೊಳ್ಳಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಚಾಪ್ ಮಾಡಿದ್ರಾಯಿತು. ಹೀಗೆ ಕ್ಯಾರೆಟನ್ನು ಇದಕ್ಕೆ ನಾವು ಹಾಕುವ. ಈ ಒಂದು ಮಸಾಲೆ ಏನಿದೆ ಇದನ್ನು ಸ್ಲೋ ಫ್ಲೇಮಲ್ಲಿಟ್ಟು ನಂತರ ಇದಕ್ಕೆ ಕ್ಯಾರೆಟ್ ಮತ್ತು ಕ್ರಷ್ ಮಾಡಿಟ್ಟ ಚಿಕನ್ ಹಾಕುವ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಟೈಮಲ್ಲಿ ನಾವು ನಮ್ಮ ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಇದು ಹಾರ್ಡ್ ಗಟ್ಟಿಯ ಥರ ಕಂಡ್ರೆ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಬೋದು. ಹೀಗೆ ನಾನು ಇದಕ್ಕೆ ಸ್ವಲ್ಪ 2 ಸ್ಪೂನ್ನಷ್ಟು ಹಾಲನ್ನು ಸೇರಿಸ್ತೇನೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಈ ಟೈಮಲ್ಲಿ ನೀವು ಉಪ್ಪು ನೋಡಿಕೊಳ್ಳಿ. ಇಲ್ಲಿ ನಾನು ಚಿಕನ್ಗೆ ಹಾಕಿದ ಉಪ್ಪು ಇದಕ್ಕೆ ಸಾಕಾಯಿತು, ಹಾಗಾಗಿ ಹಾಕೋದಿಲ್ಲ. ಉಪ್ಪು ಕಮ್ಮಿ ಐತೆ ಅಂದರೆ ನೀವು ಇದಕ್ಕೆ ಉಪ್ಪನ್ನು ಹಾಕ್ಬೋದು. ಮತ್ತು ಸ್ವಲ್ಪ ಖಾರ ಕಮ್ಮಿ ಐತೆ ಅಂದರೆ ಪೆಪ್ಪರ್ ಹುಡಿ ಕೂಡ ಈ ಟೈಮಲ್ಲಿ ಹಾಕ್ಬೋದು. ಬೇರೆ ಯಾವುದೇ ಮಸಾಲೆ ಹುಡಿಯನ್ನು ಇದಕ್ಕೆ ಸೇರಿಸಲಿಕ್ಕೆ ಹೋಗಬೇಡಿ, ತುಂಬ ಟೇಸ್ಟ್ ಆಗ್ತದೆ. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹೀಗೆ ನಾವು ಇದನ್ನು ಫ್ಲೇಮ್ ಆಫ್ ಮಾಡಿದ್ದು ಸ್ವಲ್ಪ ತಣ್ಣಗಾಗಲಿದ್ದು ನಂತರ ನಾವು ಹೇಗೆ ಮಡಚೋದಂತೇಳಿ ನೋಡುವ. ನೋಡಿ, ಇಲ್ಲಿ ನಾನು ಸಮೋಸ ಪಟ್ಟಿ ತಗೊಂಡಿದ್ದೇನೆ. ನೀವು ಮನೆಯಲ್ಲಿ ಮಾಡುವ ಸಮೋಸ ಪಟ್ಟಿಯಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ವಿಸ್ನವರ ಸಮೋಸ ಪಟ್ಟಿಯನ್ನು ಯೂಸ್ ಮಾಡ್ತಿದ್ದೇನೆ. ಹೀಗೆ ಒಂದು ಪ್ಲೇಟಲ್ಲಿ ಈ ಒಂದು ಸಮೋಸ ಪಟ್ಟಿಯನ್ನು ಈ ರೀತಿಯಾಗಿ ಉದ್ದಾಕಾರದಲ್ಲಿಟ್ಟು ಮತ್ತೊಂದನ್ನು ಈ ರೀತಿಯಾಗಿ ಅಡ್ಡವಾಗಿ ಇಡಬೇಕು. ನಂತರ ಈ ಒಂದು ಮಿಡ್ಲ್ ಪ್ಲೇಸ್ ಏನಿದೆ ನೋಡಿ, ಈ ಒಂದು ಗ್ಯಾಪಲ್ಲಿ ನಾವು ಫಿಲ್ಲಿಂಗನ್ನು ಹಾಕಬೇಕು. ಈ ಒಂದು ಫಿಲ್ಲಿಂಗ್ ಏನಿದೆ ನಾವು ಮಾಡಿಟ್ಟ ಫಿಲ್ಲಿಂಗ್ ಇದನ್ನು ಇದರ ಈ ಮಿಡ್ಲ್ ಪ್ಲೇಸಲ್ಲಿ ಹೀಗೆ 1 ಸ್ಪೂನ್ ಹಾಕಿದರೆ ಸಾಕಾಗ್ತದೆ. ನೋಡಿ, ಈ ರೀತಿಯಾಗಿ ಹಾಕಿ ಮೆಲ್ಲನೆ ಆ ಬಾಕ್ಸ್ ಥರ ಕಾಣುವ ಪ್ಲೇಸಿಗೆ ಹರಡಿಸಬೇಕು. ಹೀಗೆ ಹರಡಿಸಿದ ನಂತರ ಈ 4 ಬದಿ ನೋಡಿ, ಈ 4 ಬದಿಗೂ ನಾವು ಮೈದಾದಿಂದ ಮಾಡಿದ ಗಮ್ಮನ್ನು ಹಾಕುವ. ಮೈದಾ ಮತ್ತು ನೀರನ್ನು ಏನು ಕಲಗಿಸಿರ್ತೇವೆ ಆ ಒಂದು ಗಮ್ ಇರ್ತದೆ ನೋಡಿ, ಆ ಒಂದು ಪೇಸ್ಟ್ ಅದನ್ನು ಇದರ 4 ಬದಿಗೂ ಹಾಕಿ ಈ ರೀತಿಯಾಗಿ ಮಡಚಬೇಕು.
ಸಿಂಪ್ಲಾಗಿ ಮಾಡ್ಕೋಬೋದು, ಎಲ್ರಿಗೂ ಮಾಡ್ಬೋದು. ಹಾಗೆಯೇ ತುಂಬ ಟೇಸ್ಟ್ ಕೂಡ ಆಗ್ತದೆ. ನೀರುಳ್ಳಿ, ಟೊಮೆಟೊ ಯಾವುದೇ ಯೂಸ್ ಮಾಡದೆ, ಯಾವುದೇ ಹೆಚ್ಚಿನ ಮಸಾಲೆ ಹುಡಿ ಕೂಡ ಇದಕ್ಕೆ ಯೂಸ್ ಮಾಡಲಿಲ್ಲ. ನಿಮ್ಗೆ ಅನಿಸ್ಬೋದು ಹೇಗಿರ್ತದೆ ಅಂತೇಳಿ, ಬಟ್ ಖಂಡಿತ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಹೀಗೆ ಎಲ್ಲವನ್ನು ಇದೇ ರೀತಿಯಾಗಿ ಮಡಚ್ತಾ ಬರುವ ನಾವು ನೋಡಿ. ಮತ್ತು ಈ ಒಂದು ಮಸಾಲೆ ಇಟ್ಟ ನಂತರ ಇದರ ಮೇಲ್ಗಡೆಗೆ ಚೀಸ್ ಬೇಕಾದರೂ ಹಾಕ್ಬೋದು. ಚೀಸ್ ಹಾಕಿದರೂ ಕೂಡ ತುಂಬ ಟೇಸ್ಟ್ ಆಗ್ತದೆ, ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ. ಈ ಒಂದು ಮೇಲ್ಗಡೆಗೆ ಚೀಸ್ ಹಾಕಿ ಇದೇ ರೀತಿಯಲ್ಲಿ ಮಡಚಿದ್ರೂ ಆಗ್ತದೆ. ನಾನಿಲ್ಲಿ ಚೀಸ್ ಹಾಕ್ತಿಲ್ಲ. ಚೀಸ್ ಬೇಕಂತ ಇದ್ದವರು ಚೀಸನ್ನು ಕೂಡ ಇದರ ಮೇಲ್ಗಡೆಗೆ ಹಾಕ್ಬೋದು. ಹೀಗೆ ಎಲ್ಲವನ್ನು ಮಡಚಿಡುವ. ನೋಡಿ, ನಾನಿಲ್ಲಿ ಬೆಳಿಗ್ಗೆ ಇದನ್ನು ಮಡಿಸ್ತಿದ್ದೇನೆ. ಹಾಗಾಗಿ ನನಗೆ ಸಂಜೆ ಇಫ್ತಾರ್ ಹೊತ್ತಲ್ಲಿ ಇದನ್ನು ಫ್ರೈ ಮಾಡಲಿಕ್ಕೆ, ಹಾಗಾಗಿ ನಾನು ಇದನ್ನು ಬಾಕ್ಸಲ್ಲಿ ಹಾಕಿ ಇಡ್ತೇನೆ. ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಡೋದಿಲ್ಲ, ಕೆಳಗಡೆ ಇಡ್ತೇನೆ. ನೀವು ನಾಳೆ ಇವತ್ತು ರೆಡಿ ಮಾಡಿ ನಾಳೆ ಫ್ರೈ ಮಾಡಬೇಕಂತ ಹೇಳಿದರೆ ಫ್ರೀಝರಲ್ಲಿ ಇಡಿ. ಮತ್ತು ಫ್ರೈ ಮಾಡುವ 1 ಗಂಟೆ ಮುಂಚೆ ಇದನ್ನು ಹೊರಗಿಡಬೇಕು. ಹೀಗೆ ನಾನು ಇದನ್ನು ಫ್ರಿಜ್ಜಲ್ಲಿಟ್ಟು ಸಂಜೆ ಫ್ರೈ ಮಾಡುವಾಗ ತೋರಿಸ್ತೇನೆ ನಿಮಗೆ. ಹಾಗೆಯೇ ನೀವು ಇದನ್ನು ಫ್ರಿಜ್ಜಲ್ಲಿಡುವಾಗ ಮೇಯ್ನಲ್ಲಿ ಗಮನಿಸಬೇಕು, ಮುಚ್ಚಿ ಇಡಬೇಕು. ತುಂಬ ಡ್ರೈ ಆಗ್ತದೆ. ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕಿ ಫುಲ್ ಕ್ಲೋಸ್ ಮಾಡಿ ಇಡಲಿಕ್ಕೆ ನೋಡಿ. ಹೀಗೆ ಒಂದು ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಆಯಿಲ್ ಹಾಕಿದ್ದೇನೆ. ಅದರಲ್ಲಿ ನಾವು ಫ್ರೈ ಮಾಡಿ ತೆಗೆಯುವ. ಮತ್ತು ಇದು ನಾವು ಡೀಪ್ ಫ್ರೈ ಮಾಡಬೇಕಂತಿಲ್ಲ, ಜಸ್ಟ್ ಸ್ವಲ್ಪ ಆಯಿಲ್ ಹಾಕಿದನ್ನು ಫ್ರೈ ಮಾಡ್ಕೋಬೋದು. ಮತ್ತು ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊರಗಡೆ ಕರಚ್ತದೆ, ಒಳಗಡೆ ಹಾಗೇ ಇರ್ತದೆ. ನೋಡಿ, ಇಷ್ಟೇ ನಮ್ಮ ಸಿಂಪ್ಲಾದ ಪಪ್ಸ್ ರೆಸಿಪಿ ಅಂದರೆ ಸಮೋಸ ರೆಸಿಪಿ ರೆಡಿ ಆಯಿತು. ಓಕೆ.